ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಸೀನ್ನಲ್ಲಿ ಗೌರಿ ಆಫೀಸಿಂದ ಹೊರಗಡೆ ಬರ್ತಾಳೆ. ವಿವೇಕ್ ಅವಳನ್ನೇ ಪುಣ್ಯವತಿ ಅಂತ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಅಡ್ಡ ಹಾಕ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, ನೀನು ಎಷ್ಟೇ ಫಾಸ್ಟಾಗಿ ನಡ್ಕೊಂಡು ಹೋದ್ರೂ ಮನೆಗೆ ಬರಬೇಕಾಗಿರೋದು ನಾನು ಕಾರ್ನಲ್ಲೇ. ನಾನು ಕಾರ್ ಡೋರ್ನ ಅನ್ಲಾಕ್ ಮಾಡೋವರೆಗೂ ನೀನು ಕಾರ್ ಹತ್ರ ಸುಮ್ಮನೆ ನಿಂತಿರ್ಬೇಕು ಅಂತ ಹೇಳ್ತಾನೆ. ಆಗ ಗೌರಿ, ಇದು ನನ್ನ ಕಾರು, ನನ್ನ ಕೀ ಅಂತ ನನಗೆ ಪೊಗರು ತೋರಿಸ್ತಾ ಇದ್ದೀರಾ? ಆಗ ವಿವೇಕು, ನಾನು ಪೊಗರು ತೋರಿಸ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಗೌರಿ, ನನ್ಗೆ ಯಾಕೋ ನಿಮ್ಮ ಮಾತಲ್ಲಿ ಇದಕ್ಕಿಂತ ಜಾಸ್ತಿ ಅಹಂಕಾರನೇ ಕಾಣಿಸ್ತಿದೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಸರಿ, ನನ್ನ ಅಹಂಕಾರ ಅಂತಾನೆ ಅನ್ಕೋ, ಏನ್ ಮಾಡ್ತೀಯಾ? ನನ್ನ ಕಾರು, ನನ್ನ ರೂಲ್ಸು, ನಾನು ಬಂದು ಕೂರೋವರೆಗೂ ನೀನಿಲ್ಲಿ ಕಾಯ್ತಾನೆ ಇರಬೇಕು ಅಂದಾಗ ಗೌರಿ, ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಶ್ರೀಮಂತರು, ಅದಕ್ಕೆ ಕಾರ್ನ ನಂಬ್ಕೊಂಡು ಬದುಕ್ತೀರಾ. ನಾವು ಮಿಡಲ್ ಕ್ಲಾಸು, ನಮ್ಮ ಕಾಲ್ನ ನಂಬ್ಕೊಂಡು ಬದುಕ್ತೀವಿ, ಯಾರಿಗೂ ಕಾಯಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಇಬ್ರು ಜಗಳ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಆಟೋ ಬರುತ್ತೆ. ಆಟೋ ಚಾಲಕ, ಓಹೋ, ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಿದ್ದಾರೆ ಅಂತ ಅನ್ಸುತ್ತೆ, ಇಂಥ ಟೈಮ್ನಲ್ಲಿ ಬುದ್ಧಿ ಯೂಸ್ ಮಾಡಿದ್ರೆ ಬಾಡಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ಆಟೋನ ಸ್ಟಾರ್ಟ್ ಮಾಡ್ಕೊಂಡು ವಿವೇಕ್ ಮತ್ತೆ ಗೌರಿ ಹತ್ರ ಬರ್ತಾನೆ. ಆಟೋನ ನೋಡ್ಬಿಟ್ಟು ಗೌರಿ, ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಆಟೋದವನು, ಹೌದು ಮೇಡಮ್, ದೊಡ್ಡೋರಿಗೆ ಮಾತ್ರ ಕಾರು, ನಮ್ಮಂತ ಚಿಕ್ಕವ್ರಿಗೆ ಆಟೋನೇ ತೇರು, ಬನ್ನಿ ಮೇಡಮ್. ಅಲ್ಲ, ಎಲ್ಲಿಗೆ ಡ್ರಾಪ್ ಮಾಡ್ಲಿ ಅಂತ ಕೇಳಿದೆ ಅಂದಾಗ ವಿವೇಕು ಗೌರಿಗೆ, ಏಯ್, ಸುಮ್ನೆ ಬಂದು ಕಾರತ್ತು ಹೇಳೋದನ್ನ ಕೇಳು ಅಂತ ಹೇಳ್ತಾನೆ. ಆಗ ಗೌರಿ, ಏನು ಆಜ್ಞೆ ಮಾಡ್ತಾ ಇದ್ದೀರಾ ಬಾಸ್? ಆಗ ವಿವೇಕ್, ಹೌದು, ಆಜ್ಞೆ ಅಂತಾನೆ ಅನ್ಕೋ ಅಂತ ಹೇಳ್ತಾನೆ. ಆಗ ಗೌರಿ, ನನ್ಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ, ನನ್ನ ಮೇಲೆ ಆಜ್ಞೆ ಮಾಡುವಂತ ಹಕ್ಕು ನಿಮ್ಗೆಲ್ಲಿಂದ ಬಂತು ಅಂತ ಹೇಳ್ತಾಳೆ. ಆಗ ವಿವೇಕ್, ಅದು ನಿನಗೊತ್ತಿಲ್ವಾ ಅಂತ ಹೇಳ್ತಾನೆ. ಆಗ ಗೌರಿ, ನೀವೇ ಹೇಳ್ಬೋದಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್, ನಾನು ಹೇಳಲ್ಲ ಅಂದಾಗ ಗೌರಿ, ಇನ್ಮೇಲೆ ನೀವು ಆಜ್ಞೆ ಮಾಡೋ ಆಗಿಲ್ಲ, ನಾನು ನಿಮ್ಮ ಜೊತೆ ಬರೋ ಆಗಿಲ್ಲ ಅಂತ ಹೇಳ್ತಾಳೆ. ಆಗ ಆಟೋದವನು, ಮೇಡಮ್ ಹಾಕಿದ್ದೀನಿ, ಆಟೋ ರೆಡಿ ಅಂತ ಹೇಳ್ತಾನೆ. ಆಗ ವಿವೇಕು, ಏಯ್, ಮಾತಾಡ್ತಾ ಇದೀವಿ ತಾನೇ ನಾವಿಬ್ರು, ನಮ್ಮಿಬ್ರು ಮಧ್ಯೆ ನಿನಗೇನೋ ಕೆಲಸ, ಹೋಗೋ ಇಲ್ಲಿಂದ ಅಂತಾನೆ. ಆಗ ವಿವೇಕ್, ಹಲೋ ಆಟೋ, ನೀವೆಲ್ಲೂ ಹೋಗೋ ಆಗಿಲ್ಲ ಅಂತಾಳೆ. ಅವಾಗ ವಿವೇಕು, ಏಯ್, ನೀನು ಹೋಗ್ಲಿಲ್ಲ ಅಂತಂದ್ರೆ ನೀನು ಆಟೋ ಹೊಡೆದಾಕ್ತೀನಿ ನೋಡು ಅಂತಾನೆ. ಆಗ ಗೌರಿ, ನೀವೇನಾದ್ರೂ ಹೋದ್ರೆ ಇವ್ರ ಕಾರಿನ ಗ್ಲಾಸ್ ನಾನು ಹೊಡೆದಾಕ್ತೀನಿ ಅಂತಾಳೆ. ಆಗ ಆಟೋದವನು, ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಮಧ್ಯೆ ಬಂದ್ರೆ ಗಂಡಾಂತರ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾವ್ರೆ ಅಂತ ಹೇಳ್ತಾನೆ. ಆಗ ವಿವೇಕ್ ಸುತ್ತಮುತ್ತ ನೋಡಿ, ಏ ಪುಣ್ಯವತಿ, ಈ ಆಟೋದ ಮುಂದೆ ನನ್ನ ಮರ್ಯಾದೆ ತೆಗೆಯುವಂತ ಅವಶ್ಯಕತೆ ಏನಿತ್ತು? ಆಗ ಗೌರಿ, ಕ್ಯಾಬಿನ್ ಒಳಗಡೆ ನನ್ಗೆ ಹರ್ಟ್ ಆಗೋವಾಗ ಮಾತಾಡಿ ನೋವು ಕೊಟ್ರಲ್ಲ, ಆವಾಗ ನೆನಪಾಗ್ಬೇಕಿತ್ತು, ಕೆಳಗೆ ಬಂದು ದುರಹಂಕಾರದ್ರಲ್ಲಿ ಮಾತಾಡಿದ್ರಲ್ಲ, ಆವಾಗ್ಲಾದ್ರೂ ನಿಮ್ಮ ಮರ್ಯಾದೆ ಬಗ್ಗೆ ನಿಮ್ಗೆ ನೆನಪಾಗ್ಬೇಕಿತ್ತು ಅಂತ ಹೇಳಿ ಅವಳೋಗಿ ಆಟೋದಲ್ಲಿ ಕೂತ್ಕೊಂಡು, ಅಣ್ಣ, ಸಾರ್ವಭೌಮನಗರ ಹೊರಡಿ ಅಂತ ಹೇಳ್ತಾಳೆ. ಅಲ್ಲಿಂದ ಆಟೋದಲ್ಲಿ ಹೊರಟೋಗ್ತಾಳೆ. ನೆಕ್ಸ್ಟ್ ವಿವೇಕ್, ಎಷ್ಟೇ ಆರಿದ್ರು ಎಲ್ಲೇ ಹೋದ್ರು ಕೊನೆಗೆ ಮನೆಗೆ ತಾನೇ ಬರಬೇಕು, ನನ್ನ ಅಹಂಕಾರ ಪೊಗ್ರು ಅಂತ ಅಂದೆ ಅಲ್ವಾ, ಆ ಪೊಗ್ರು ಹೇಗಿರುತ್ತೆ ಅಂತ ಇವತ್ತ ಮನೆಯಲ್ಲಿ ತೋರಿಸ್ತೀನಿ ಇರು ನಿನಗೆ. ನೆಕ್ಸ್ಟ್ ಸೀನ್ನಲ್ಲಿ ಗೌರಿ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇರ್ತಾಳೆ. ಅಲ್ಲಿಗೆ ಬಂದಂತ ವಿವೇಕ್ ಅಂತ ಹೇಳ್ಬಿಟ್ಟು ವಾಯ್ಸ್ ಮಾಡ್ತಾನೆ. ಅದನ್ನು ನೋಡ್ಬಿಟ್ಟು ಗೌರಿ ನೋಡ್ದಿಲ್ದಲ್ಲ ಇರೋ ಥರ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಒಂದು ಸೌಟ್ನ ತೊಗೊಂಡ್ಬಿಟ್ಟು, ನನಗೆ ಯಾರ ಅಡುಗೆನೂ ಅಗತ್ಯ ಇಲ್ಲ ಸೌಟೆ, ನನಗೆ ಯಾರ ಅಗತ್ಯನೂ ಇಲ್ಲ ಸೌಟೆ, ನಾನೇ ಅಡುಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಗೌರಿ, ನನ್ನ ಅಡುಗೆನ ಮಿಸ್ ಮಾಡ್ಕೊಳ್ಳೋ ಅಂಥ ಅಹಂಕಾರಿಗಳಿಗೆ ನಾವು ಏನು ಹೇಳೋಣ ಚಮಚ, ಅದು ಅವ್ರ ಹಣೆ ಬರ, ಮಾಡ್ಕೊಂಡು ತಿನ್ಲಿ ಬಿಡು ಆಗ ವಿವೇಕು ಫ್ರೀಝರ್ನಲ್ಲಿರುವಂಥ ಮೊಟ್ಟೆ ತೊಗೊಂಡ್ಬಿಟ್ಟು, ನನಗೆ ಮಸ್ತಾಗಿ ಬ್ರೆಡ್ ಆಮ್ಲೆಟ್ ಮಾಡಕ್ಕೆ ಬರುತ್ತೆ ಕಣೋ, ಮೊಟ್ಟೆ ನನ್ನ ಕೈಯಾರೆ ನಾನೇ ಮಾಡಿ ತಿಂತೀನಿ. ಆಗ ಗೌರಿ, ಅಯ್ಯೋ ಕಡಾಯಿ, ಕೆಲವು ದುರಾಂಕಾರಿಗಳಿಗೆ ಒಳ್ಳೆ ಅಡಿಗೆ ತಿನ್ನೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ, ಏನ್ ಮಾಡೋದು, ಅವರ ಹಣೆ ಬರಹ ಅಂತ ಹೇಳ್ತಾಳೆ. ಆಗ ವಿವೇಕ್ ಅನ್ನ ತಗೊಂಡು, ಅಲೋ ಪ್ಯಾನ್, ನನಗೆ ಪುಕ್ಸಟ್ಟೆ ಅದೃಷ್ಟ ಇಲ್ಲ, ಬೇಡ, ಯಾರ ಮುಲಾಜು ಇಲ್ಲದೆ ಮುದ್ದಾಗಿ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಸ್ವಲ್ಪ ಬಿಸಿ ಆಗು ಹೇಳ್ಬಿಟ್ಟು ಮೊಟ್ಟೆ ತಗೊಂಡು ಲಟ್ಟಣಿಗೆನಲ್ಲಿ ಹೊಡಿಲಿಕ್ಕೆ ಅಂತ ಹೋಗ್ತಾನೆ. ಆಗ ಗೌರಿ, ಅಯ್ಯಯ್ಯೋ ಸರ್, ಈ ಅಡಿಗೆ ಮನೆಯಲ್ಲಿ ಸುತ್ತಿಗೆ ಇಲ್ದಲೇ ಇರೋದು ನಿಮ್ ಪುಣ್ಯ, ಈ ಈಗೋ ಸರ್ ನಿಮ್ಮನ್ನ ಅದ್ರಲ್ಲೇ ಹೊಡೆದಾಕ್ತಾ ಇದ್ರು. ಆಗ ವಿವೇಕು, ಮೊಟ್ಟೆನ ಬಲವಾದ ಆಯುಧದಿಂದ ಹೊಡಿಬಾರ್ದು ಅಂತ ಅನ್ಸುತ್ತೆ, ಚಾಕು ನೀನೇ ಬೆಸ್ಟ್ ಅಂತ ಹೇಳ್ಬಿಟ್ಟು ಚಾಕು ತಗೊಂಡು ಮೊಟ್ಟೆನ ಒಂದು ಬೌಲ್ ಒಳಗಡೆ ಹೊಡೆದಾಕೊಳ್ತಾನೆ. ಏನೋ ಮಿಸ್ಸಿಂಗ್ ಅಲ್ಲ ಅಂತ ಯೋಚನೆ ಮಾಡ್ಕೊಂಡು ಗೌರಿ ಹತ್ರ ಒಂದು ಬೌಲಲ್ಲಿ ಈರುಳ್ಳಿ ಇರುತ್ತೆ, ಅದನ್ನ ತಗೊಂಡ್ ಬಂದು ಹಾಕ್ಲಿಕ್ಕೆ ಅಂತ ಹೋಗ್ತಾನೆ. ಆಗ ಗೌರಿ, ಉಳ್ಳಾಗಡ್ಡಿ ಕಳ್ಳ ಅಂತಾಳೆ. ಆಗ ವಿವೇಕು, ಅದು ಅಮ್ಮ ತರಿಸಿದ ಉಳ್ಳಾಗಡ್ಡಿ ಅಂತ ಹೇಳ್ತಾನೆ. ಗುಳುಗುಳು 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 ಅಂತ ಹೇಳ್ಬಿಟ್ಟು ಕಲಿಸ್ತಾ ಇರ್ತಾನೆ ಆ ಮೊಟ್ಟೆದ. ಪಾಟ್ಲೆ ಕಿಚನ್ಗೆ ನೆಕ್ಸ್ಟ್ ನಾನೇ ಕಂಟೆಸ್ಟೆಂಟ್, ಅಲ್ಲಿ ಸೋತವರೆಲ್ಲ ಇಲ್ಲಿ ಬಂದು ಕಾಂಪಿಟೇಷನ್ ಕೊಡ್ತಾವ್ರೆ. ಪ್ಯಾನ್ ಮೇಲೆ ಸುರಿಯಕ್ಕೆ ಹೋಗ್ತಾನೆ ಮೊಟ್ಟೆನ. ಆಗ ಗೌರಿ, ಹೋ ಸ್ಟವ್ ಸರ್, ನೀವು ಕೂಡ ಒಳಗಡೆನೆ ಉರಿತೀರಾ ಅನ್ಸುತ್ತೆ, ನಿಮ್ಗೆ ಲೈಟರ್ ಇಂದ ಬೆಂಕಿನೇ ಹಚ್ಚಿಲ್ಲ, ಆದ್ರೂ ಪರವಾಗಿಲ್ವೇ ಅಂತ ಹೇಳ್ತಾಳೆ. ಆಗ ವಿವೇಕ್,
ಲೈಟರ್ನ ತಗೊಂಡು ಹೇ ಲೈಟರ್ ನಿನ್ನನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನನಗೂ ಗೊತ್ತು ಕಣೋ, ಸುಮ್ಮನೆ ಯಾರೋ ಹೇಳ್ಕೊಡಕ್ ಬರ್ತಾರೆ. ಬೇಕು ಬ್ರೆಡ್ ಆಮ್ಲೆಟ್ನ ಮಾಡಿಕೊಂಡು ಓಹೋ ಕೆಲವರು ಹೆಣ್ಮಕ್ಳು ಅನ್ಕೊಬಿಟ್ಟಿದ್ದಾರೆ ಗಂಡು ಮಕ್ಕಳು ಅವ್ರ ಊಟದಿಂದನೇ ಬದುಕ್ತಾ ಇರೋದು ಅಂತ ಹೇಳ್ಬಿಟ್ಟು. ಆಮ್ಲೆಟ್ ಚರಿತ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈವರೆಗೂ ಪ್ರಪಂಚದಲ್ಲಿ ಅಡುಗೆ ಫೇಮಸ್ ಆಗಿದ್ದೆ ಗಂಡಸ್ರ ಹೆಸರಲ್ಲಿ. ಪಾಕ ಆ್ಯಂಡ್ ಭೀಮ ಪಾಕ ಅಂತ ಕೇಳಿದ್ಯಾ ಆಮ್ಲೆಟ್? ಆಗ ಗೌರಿ ಅಯ್ಯೋ ಬೆಂಡೆಕಾಯಮ್ಮ, ಕೆಲವರಿಗೆ ಬ್ರೈನೇ ಇಲ್ಲ ಅನ್ಸುತ್ತೆ. ಮಾತಾಡೋ ಬರದಲ್ಲಿ ಆಮ್ಲೆಟ್ ಸೀದಾಗ್ತಾ ಇರೋದು ಕಣ್ಣಿಗೆ ಕಾಣಿಸ್ತಿಲ್ಲ. ವಿವೇಕು ಆಮ್ಲೆಟ್ನ ಮಗ್ಚಿ ಹಾಕ್ತಾನೆ, ಅಷ್ಟರೊಳಗಡೆ ಬ್ರೆಡ್ ಎಲ್ಲ ಸೀದೋಗಿರುತ್ತೆ. ಅದನ್ನ ನೋಡ್ಬಿಟ್ಟು ಗೌರಿ ಅಯ್ಯೋ ಬೆಂಡೆಕಾಯಮ್ಮ, ಈ ನಳಭೀಮ ಪಾಕ ತಿನ್ನೋ ಅದೃಷ್ಟನೇ ಇಲ್ಲ ಅನ್ಸುತ್ತೆ ಪಾಪ ಅಂತಾಳೆ. ಆಗ ವಿವೇಕು ಪ್ಯಾನ್ ಆಮ್ಲೆಟು ಇಷ್ಟು ಡಾರ್ಕ್ ಆಗಿ ರೋಸ್ಟ್ ಆದ್ರೇನೆ ಟೇಸ್ಟ್ ಸಿಗಲ್ಲ, ಅರ್ಧಂಬರ್ಧ ಬೆಂದಿರೋ ಬ್ರೈನ್ಗೆಲ್ಲ ಅರ್ಥ ಆಗ್ಬೇಕು. ಆಗ ಗೌರಿ ಹಲೋ ಉಪ್ಪಣ್ಣ, ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗಲ್ವಂತೆ ಕೆಲವ್ರಿಗೆ, ಬಾಯಿ ಮಾತ್ರ ಆಮ್ಲೆಟ್ ತರ ದೊಡ್ಡದು ಬಟ್ ಬೇಯೋದು ಮಾತ್ರ ಕರ್ರಗೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ವಿವೇಕು ಮತ್ತೆ ಗೌರಿ ಅವ್ರವ್ರು ಮಾಡಿರೋಂತ ಅಡ್ಗೆನ ತಗೊಂಡೋಗಿ ಊಟಕ್ಕೆ ಅಂತ ಕೂತ್ಕೊಳ್ತಾರೆ. ವಿವೇಕು ಅಬ್ಬಬ್ಬಾ ಡೈನಿಂಗ್ ಟೇಬಲ್ ಮಹಾರಾಜನೇ, ನಿನ್ನ ಜನ್ಮ ಸಾರ್ಥಕ, ಸ್ವತಃ ನನ್ನ ಕೈಯಾರೇನೆ ಈ ನಳಪಾಕ ಮಾಡಿದ್ದೀನಿ, ಇದನ್ನ ನಿನ್ ಮೇಲೆ ಇಟ್ಟಿದ್ದೀನಿ, ಇದನ್ನ ಒತ್ಕೊಂಡ್ ಕೂರೋದಕ್ಕೆ ಬಾ ಅದೃಷ್ಟ ಮಾಡಿದ್ಯಾ ಅಂತ ಹೇಳ್ತಾನೆ. ಆಗ ಗೌರಿ ಅಯ್ಯೋ ನೀರಿನ ಜಗ್ ಮೇಡಮ್, ಡೈನಿಂಗ್ ಟೇಬಲ್ಗೆ ಕೇಳಲಿಕ್ಕೆ ಕಿವಿ ಇದ್ದು ಮಾತಾಡಕ್ ಬಾಯಿ ಇದ್ದಿದ್ರೆ ಕ್ಷಣದಲ್ಲಿ ರಪ್ ಅಂತ ಮುರಿದು ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಿತ್ತು. ಆಗ ವಿವೇಕ್ ಹಲೋ ಸ್ಪೂನ್ ಸರ್, ಡೈನಿಂಗ್ ಟೇಬಲ್ಗೆ ಬಾಯಿ ಇದ್ದಿದ್ರೆ ಮೊದಲು ನನ್ನ ಆಮ್ಲೆಟ್ನ ನುಂಗಿ ಇಲ್ಲಿ ಎದುರುಗಡೆ ಇರೋಂಥವ್ರ ಅಹಂಕಾರದ ಬುಟ್ಟಿನ ಕಾಸಕ್ ಬಿಸಾಕು ಅಂತ ಹೇಳ್ತಿತ್ತು. ಆಗ ಗೌರಿ ಹಲೋ ಉಪ್ಪಿನಕಾಯಿ ಡಬ್ಬವೇ, ಕೆಲವ್ರು ಮಾಡಿರೋ ಆಮ್ಲೆಟ್ನ ನೋಡ್ತಾ ಇದ್ರೆ ಡಸ್ಟ್ಬಿನ್ನಿಗೆ ಅರ್ಧಾಕಿರೋ ಡಿಸೈನ್ ತರ ಕಾಣಿಸ್ತಾ ಇಲ್ವಾ? ಅಷ್ಟು ಗೌರಿ ಊಟ ಮಾಡ್ಬಿಟ್ಟು ಅದ್ಭುತ ಅಮೃತ ಅಮೃತ, ಏನ್ ಟೇಸ್ಟು ಅಂದ್ಕೊಂಡು ಊಟ ಮಾಡ್ತಾ ಇರ್ತಾಳೆ. ಆ ವಿವೇಕ್ ಅದನ್ನ ನೋಡ್ಬಿಟ್ಟು ಅವನಿಗೂ ಕೂಡ ಊಟ ಮಾಡ್ಬೇಕು ಅನ್ನೋದು ಫೀಲ್ ಆಗ್ತಾ ಇರುತ್ತೆ. ಅವ್ನ್ ಮಾಡಿರೋಂತ ಆಮ್ಲೆಟ್ನ ಒಂದ್ ಪೀಸ್ನ ಬಾಯಿಗೆ ಇಟ್ಕೊಳ್ತಾನೆ, ಅವನ್ಗೆ ತಿನ್ನಕ್ ಆಗ್ತಾ ಇರಲ್ಲ. ನೆಕ್ಸ್ಟ್ ಗೌರಿ ಅಯ್ಯೋ ಬೆಂಡೆಕಾಯಿನೇ ತಿನ್ನೋದ್ ಮರ್ತ್ಬಿಟ್ಟೆ, ಅಯ್ಯೋ ಬೆಂಡೆಕಾಯಿ ಮೇಡಮ್ ಆ ಸೀದೋಗಿರೋ ಅಡ್ಗೆನ ಬಿಟ್ಬಿಟ್ಟು ತಿನ್ನಕ್ ಹೇಳಿ ಮೇಡಮ್, ನಾನೇ ರುಚಿಯಾಗಿ ಬಡಿಸ್ತೀನಿ. ಆಗ ವಿವೇಕು ಎದ್ ನಿಂತ್ಕೊಂಡು ಸೀದೋಗಿರೋ ಆಮ್ಲೆಟ್ ಹೇಳು, ನನಗೆ ಯಾರದೇ ಅಡ್ಗೆಯ ಹಂಗ್ ಬೇಡ, ಅದರ ಅಗತ್ಯನೂ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಯಾರೋ ಒಬ್ರು ಭಿಕ್ಷಕ ಬಂದು ಅಮ್ಮ ತಾಯಿ ಏನಾದ್ರು ಕೊಡಿ ಅಂತ ಹೇಳ್ತಾನೆ. ಆಗ ವಿವೇಕ್ ಮನೆಯಲ್ಲಿ ಇದ್ದಂತ ಅಡಿಗೆನೆಲ್ಲ ತಗೊಂಡೋಗಿ ಅವನಿಗೆ ಕೊಡ್ತಾನೆ. ನೆಕ್ಸ್ಟ್ ಒಳಗಡೆ ಬಂದು ಬರೀ ನೀರ್ ಕುಡಿತಾನೆ. ಹಾಗೆ ಫ್ರೀಸರ್ ನಲ್ಲಿ ಏನಾದ್ರು ಇದೆಯಾ ಅಂತ ನೋಡ್ತಾನೆ, ಅಲ್ಲಿ ಐಸ್ ಕ್ರೀಮ್ ಇರುತ್ತೆ. ಆಗ ಗೌರಿ ಏನು ಆಮ್ಲೆಟ್ ಮಹಾರಾಜರಿಗೆ ಹಸಿವು ತೀರಿಸ್ಕೊಳ್ಳೋಕೆ ತಿನ್ನಕ್ಕೇನು ಸಿಕ್ಕಿಲ್ವಾ, ಫ್ರೀಸರ್ ಅಲ್ಲಿ ಏನ್ ಹುಡುಕ್ತಾ ಇದ್ದೀರಾ? ವಿವೇಕು ಕಾಣಿಸ್ತಾ ಇಲ್ವಾ, ಏನಾದ್ರೂ ಹಣ್ಣಿದ್ಯಾ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳಿದಾಗ ಗೌರಿ ಅಯ್ಯೋ ಅಷ್ಟು ದೊಡ್ಡ ಕಣ್ಣಿದ್ರು ಕಾಣಿಸ್ತಾ ಇಲ್ವಾ ಅಂತಂದಾಗ ವಿವೇಕು ಎಲ್ಲಿದೆ? ಅಲ್ಲ ಸರ್, ನಿಮ್ಮ ಎದುರುಗಡೆನೆ ನಿಂತಿದ್ದೇನಲ್ಲ, ನೀವು ಹೆಣ್ಣು ತಾನೇ ಕೇಳಿದ್ದು ಅಂತ ಹೇಳಿದಾಗ ವಿವೇಕ್ ನಾನು ಕೇಳ್ತಾ ಇರೋದು ಹೆಣ್ಣಲ್ಲ ಹಣ್ಣು ಹಣ್ಣು. ಗೌರಿ ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಹೆಣ್ಣು ಕೂಡ ಹಣ್ಣೆ ಅಲ್ವಾ ಸರ್ ಅಂತಾಳೆ. ಆಗ ವಿವೇಕು ಪ್ರಾಬ್ಲಮ್ ಏನು ಅಂತಂದ್ರೆ ನನಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ವಲ್ಲ, ಒಂದು ಆ್ಯಪಲ್ ಕೂಡ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಗೌರಿ ಅಯ್ಯೋ ಸರ್ ಹಣ್ಣೆಲ್ಲ ಖಾಲಿಯಾಗಿ ಹೋಗಿದೆ, ಒಂದು 5 ನಿಮಿಷ ಟೈಮ್ ಕೊಡಿ, ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ವಿವೇಕು ನನಗೆ ಸಿಂಪತಿ ಎಲ್ಲ ಬೇಡ, ನನಗೆ ಹೇಗೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಗೊತ್ತು. ಮತ್ತೆ ಫ್ರೀಸರ್ನಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಐಸ್ ಕ್ರೀಮ್ ಇರುತ್ತೆ. ಆ ಐಸ್ ಕ್ರೀಮ್ ತಗೊಂಡು ಹಲೋ ಇವತ್ತು ನನ್ನ ಹಸುನ ನೀಗಿಸೋಳು ನೀನೇ ಡಾರ್ಲಿಂಗ್. ಹಿಂದೆ ತಿರುಗಿ ಗೌರಿ ಕಡೆ ನೋಡ್ಬಿಟ್ಟು ನಿನ್ನನ್ನು ಅನ್ಕೊಂಡೆ ಪುಣ್ಯವತಿ, ನಾನು ಡಾರ್ಲಿಂಗ್ ಅಂತ ಕರೆದಿದ್ದು ಐಸ್ ಕ್ರೀಮ್ ಡಾರ್ಲಿಂಗಿಗೆ ಅಂತ ಹೇಳ್ತಾನೆ. ಆಗ ಗೌರಿ ನನ್ನ ಡಾರ್ಲಿಂಗ್ ಅಂತ ಕರೆಯೋ ಗಂಡ ಎಲ್ಲಿದ್ದಾನೆ ಹೇಳಿ, ಅವನಿಗೆ ಆಮ್ಲೆಟ್ ಮಾಡೋಕ್ಕೆ ಬರೋಲ್ಲ, ರೊಮ್ಯಾನ್ಸ್ ಮಾಡ್ತಾನ ಅಂತ ಹೇಳ್ತಾಳೆ. ಆಗ ವಿವೇಕು ಡೇರಿಂಗ್ ಇಲ್ದಲೇ ಇರೋನಲ್ಲ ನಾನು, ಇನ್ಮೇಲೆ ಫೀಲಿಂಗ್ ಇಲ್ದಲೇ ಇರೋನು. ಆಮೇಲೆ ಇನ್ನೊಂದು ವಿಷಯ, ಡೇರಿಂಗ್ ಅಂದರೆ ಬರೀ ಡಾರ್ಲಿಂಗ್ ಅಂತ ಕರೆಯೋದಲ್ಲ, ಯಾರ ಹಂಗೂ ಇಲ್ದೇ ಐಸ್ ಕ್ರೀಮ್ ಆದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಕೋನೆ ನಿಜವಾದ ಡೇರಿಂಗ್ ಇರೋನು ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಗೌರಿ ಅಲ್ಲ ಇವ್ರಿಗೆ ನಾನು ಮಾಡಿರೋ ಊಟ ತಿನ್ನೋಕ್ಕೇನು ಅಂತ ಅಂದ್ಕೊತಾಳೆ. ನೆಕ್ಸ್ಟ್ ಸೀನಲ್ಲಿ ವಿವೇಕ್ ಐಸ್ ಕ್ರೀಮ್ ಅಂತ ಇದ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಗೌರಿ ಬಂದ್ಬಿಟ್ಟು ಏನು ಸರ್ ನೀವು ನಾನು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಕೊಟ್ರೆ ಅದನ್ನು ತಿನ್ನೋದು ಬಿಟ್ಟು ನೀವು ಈ ಹಾಳು ಮೂಳು ಐಸ್ ಕ್ರೀಮ್ನ ತಿಂದು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀರಲ್ಲ. ಆಗ ವಿವೇಕು ನೀನು ಮಾಡಿರೋ ಅಡುಗೆಗಿನ ಈ ಐಸ್ ಕ್ರೀಮೇ ಎಷ್ಟೋ ಬೆಸ್ಟ್, ನೀನು ಮಾಡಿರೋ ಅಡುಗೆ ತಿಂದರೆ ತಲೆಯೆಲ್ಲ ಕೆಟ್ಟೋಗುತ್ತೆ. ಇದನ್ನ ಇಂಟೆಲಿಜೆನ್ಸ್ ಅಂತ ಅನ್ನೋದು. ನಮ್ಮ ಆಫೀಸಲ್ಲಿರೋ ಪಿಂಕಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾಳೆ, ಹುಡುಗಿ ಕರೆಕ್ಟಾಗಿ ಗಮನ ಕೊಟ್ಟರೆ ಅವಳ ಕೆರಿಯರ್ ಎಲ್ಲೋ ಹೋಗುತ್ತೆ, ಅವಳ ಬ್ರೈನ್ ಲೆವೆಲ್ ಬೇರೆನೇ ಇದೆ ಅಂತ ಹೇಳಿದಾಗ ಗೌರಿ ಅಂಥ ಲೆವೆಲ್ ಏನಿದೆಯೋ ಅಪ್ಪ. ವಿವೇಕು ಆ್ಯಂಟಿಕ್ ಡಿಸೈನ್ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ, ಪ್ರತಿಯೊಂದು ಲೈನ್ ಪ್ರತಿಯೊಂದು ಕರ್ವಲ್ಲೂ ಪರ್ಫೆಕ್ಷನ್ ಇರಬೇಕು.
ಟ್ಯಾಲೆಂಟ್ ಅವಳಿಗೆ ಹುಡ್ತಾನೆ ಬಂದಿದೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಗೌರಿ ಹೌದೌದು, ಡಿಸೈನ್ ಮಾಡಿರೋ ಮಹಾತಾಯಿಗೆ ಹುಡ್ದಾಗ್ಲೇ ಟ್ಯಾಲೆಂಟ್ ಬಂದಿದೆ. ಆದರೆ ಅವಳು ಈ ಡಿಸೈನ್ ಮಾಡಲಿಕ್ಕೆ ಎಷ್ಟು ಪಾತ್ರೆ ತೊಳೆದಿದ್ದಾಳೋ ಯಾರಿಗೆ ಗೊತ್ತು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.